ಅದಕ್ಕೆ ಅದು ಹೇಳುತ್ತಾ ಒಂದು ಮಾತು ಏನಪ್ಪ ಅಂದ್ರೆ ಇದು ಸಾಮಾನ್ಯ ಪ್ರತಿಭಟನೆ ಅಲ್ಲ, ಪ್ರತಿಭಟನೆ ಸ್ಟಾರ್ಟ್ ಆಗಿದೆ. ಇಲ್ಲ ನಮ್ಮ ಹೆಸರು ಕಟ್ ಮಾಡಲಿಕ್ಕೆ ಅನ್ನೋಗೈತೆ. ಮತ್ತು ನಮ್ಗೆ ಏನಪ್ಪ ಅಂದ್ರೆ ನಮ್ಮ ನಾಗರಿಕತ್ವನ ಸುಳ್ತಾ ಇದ್ದಾರೆ ಈ SIR ಮೂಲಕ. ಕೇಂದ್ರ ಸರ್ಕಾರ ಅನ್ನೋದು ಯಾರ ಪ್ರತಿಭಟನೆಕಾರರ ವಾದ. ಅದಕ್ಕೆ ಈ ಪ್ರತಿಭಟನೆ ಸಾಮಾನ್ಯ ಅದಲ್ಲ. ಈ ಘಟನೆಯು ನ್ಯಾಯಾಂಗದ ಅಧಿಕಾರಿಗಳ ನೈತಿಕತೆಯನ್ನು ಕುಗ್ಗಿಸಲು, ನಿಜವಾಗಿ ನಮ್ಮ ನ್ಯಾಯಾಂಗದ ಅಧಿಕಾರಿ ಮಾಡಲಿಕ್ಕೆ ಕೆಲಸ ಅಲ್ಲೇ ಅವ್ರ ನೈತಿಕತೆಯನ್ನು ಕುಗ್ಗಿಸೋದು ಕೆಲಸ ಇದಾಗಿದೆ. ಮತ್ತು SIR ಪ್ರಕ್ರಿಯೆಗೆ ಅಡ್ಡಿಪಡಿಸಲು ನಡೆಸಲು ಪೂರ್ವ ಯೋಜಿತ ಕೃತ್ಯ. SIR ತಡಿಬೇಕು ಇದನ್ನು ಅನ್ನೋ ಸಲುವಾಗಿ, ತಮ್ಮ ಬೇಕಂತ ಹೆಸರು ಉಳಿಸಬೇಕು ಅನ್ನೋ ಸಲುವಾಗಿ ರಾಜ್ಯ ಸರ್ಕಾರ ಮಾಡಿದೆ ಅನ್ನೋದು ಭಾಳ ಗಂಭೀರವಾದ ಆರೋಪವನ್ನು ಇವತ್ತು ಸುಪ್ರೀಂ ಕೋರ್ಟ್ ಮಾಡ್ಯದ. ಅದಕ್ಕೆ ಇದನ್ನು ಪೂರ್ವ ಕೃತ್ಯ ನ್ಯಾಯಾಂಗದ ಅಧಿಕಾರಿಗಳನ್ನು ದೂಷಿಸಲು ಮಾತ್ರವಲ್ಲದೆ ಈ ನ್ಯಾಯಾಲಯದ ಅಧಿಕಾರ ಪ್ರಶ್ನಿಸುವ ಪ್ರಯತ್ನ ಇದು. ಇದು ಈ ನ್ಯಾಯಾಧೀಶನ ದೂಷಣೆ ಮಾಡೋದು ಅಷ್ಟಲ್ಲ, ಈ ನ್ಯಾಯಾಲಯದ ಅಧಿಕಾರ ಪ್ರಶ್ನೆ ಮಾಡುವಂಥ ಕೆಲಸ ಮಾಡಿದ್ದಾರೆ ಅಲ್ಲಿಯ ಲೋಕಲ್ ಜನ. ಅಂದ್ರೆ ಮಮತಾ ಬ್ಯಾನರ್ಜಿ ಅದು ಬಂಗಾಳ ಸರ್ಕಾರ ಯಾರ್ದು ಇವತ್ತು? ಮಮತಾ ಬ್ಯಾನರ್ಜಿ ಅವ್ರದ್ದು. ಮಮತಾ ಬ್ಯಾನರ್ಜಿಯವ್ರು ಮಾಡಬೇಕಾಯಿತು, ಮಾಡಲಿಲ್ಲ, ಕೂಡಿ ಹಾಕಿದ್ರು ಅಂತ ಆರೋಪ, ಭಾಳ ಗಂಭೀರವಾದ ಆರೋಪ. ಆ ದಿವಸದಲ್ಲಿ ಈ ಒಂದು ಮತದಾರ ಪಟ್ಟಿಯ ಜನಗಟ್ಟಲ್ಲಿ ಕಾಟು ನಡೆದ ಗದ್ದಲ ಮಾಡಿದ್ದಾರೆ ಇವರು ಅನ್ನುವಂಥದ್ದು ಅಲ್ಲಿಯ ಸರ್ಕಾರದ ಪರವಾಗಿ ನಮ್ಮ ಮಮತಾ ಬ್ಯಾನರ್ಜಿಯವರ ಬೆಂಬಲಿಗರ ಆರೋಪ. ಅದೇ ಕಾರಣಕ್ಕೆ ನಮ್ಮ ಮಮತಾ ಬ್ಯಾನರ್ಜಿಯವರು ಹೇಳ್ತಾ ಇದ್ದಾರೆ, ಅವರು ಒಂದು ಪ್ರತಿ ಆರೋಪ ಮಾಡ್ತಾ ಇದ್ದಾರೆ. ಈಗ ಇದ್ದಂತಹ ಈ ನಮ್ಮ ಬಂಗಾಳ ಸರ್ಕಾರದ ಇಲ್ಲಂತಲ್ಲ, ಆದರೆ ಇದೆಲ್ಲ ಇಲೆಕ್ಷನ್ ಕಮಿಷನ್ ನಡೆಸ್ತಾರೆ. ಈಗ ನಮ್ದು ಏನೂ ಇಲ್ಲಲ್ಲೇ, ನಮ್ಮದೇನು ನಮ್ಮ ಸರ್ಕಾರದೇನು ಅಲ್ಲಿ ಹಸ್ತಕ್ಷೇಪ ಇಲ್ಲ ಅನ್ನೋದು ಮಾತಿನಲ್ಲೇ ಮಾಲ್ದಾ ಜಿಲ್ಲೆಯ SIR ಪ್ರಕ್ರಿಯೆಯಲ್ಲಿ ತೊಡಗಿರುವ ನ್ಯಾಯಾಂಗದ ಅಧಿಕಾರಿಗಳಿಗೆ ರಕ್ಷಣೆ ನೀಡಲು ಕೇಂದ್ರ ಚುನಾವಣಾ ಆಯೋಗ ವಿಫಲವಾಗಿದೆ. ಇದು ಮಾಡಬೇಕಾಗಿತ್ತು ಚುನಾವಣಾ ಆಯೋಗ, ಅವ್ರು ಸೆಕ್ಯೂರಿಟಿ ಕೊಡ್ಬೇಕಾಗಿತ್ತು ನ್ಯಾಯಾಧೀಶರಿಗೆ. ಪಾಪ ಬಂದವ್ರಿಗೆ ಕೊಟ್ಟಿಲ್ಲ. ಜನ ನಮ್ಗೆ ಆಗಿಲ್ಲ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ತಪ್ಪ ಅಂತ ಕೇಳ್ತಾ ಇದ್ದಾರೆ. ಈ ರೀತಿ ಮಮತಾ ಬ್ಯಾನರ್ಜಿ ಆರೋಪ ಮಾಡ್ತಾ ಇದ್ದಾರೆ. ನ್ಯಾಯಾಂಗದ ಅಧಿಕಾರಿಗಳನ್ನು ರಕ್ಷಿಸಲು ವಿಫಲವಾಗಿರುವುದಕ್ಕೆ ಚುನಾವಣಾ ಆಯೋಗದ ಕಾರ್ಯವೈಖರಿಯನ್ನು ಖಂಡಿಸುತ್ತೇನೆ ಅಂತೇಳಿ ಮುರ್ಷಿದಾಬಾದ್ ಜಿಲ್ಲೆಯಲ್ಲಿ ಹೇಳ್ತಾ ಇದ್ದಾರೆ. ಇದಕ್ಕೆ ಕಾರಣ ಇಲೆಕ್ಷನ್ ಕಮಿಷನ್ ನಾವಲ್ಲಪ್ಪ, ನಾವು ಮಾಡಲಿಕ್ಕೆ ಹೊರಟಿಲ್ಲ ಅಂತ ಕ್ಲಾರಿಟಿ ಮಾಡ್ಕೊಳ್ತಾ ಇದ್ದಾರೆ. ವಿಧಾನಸಭಾ ಚುನಾವಣೆ ಘೋಷಣೆ ಆದ ನಂತರ ಚುನಾವಣಾ ಆಯೋಗವು ನಾಗರಿಕ ಮತ್ತು ಪೊಲೀಸ್ ಆಡಳಿತದಲ್ಲಿ ತನ್ನದೇ ಆದ ಅಧಿಕಾರಿಗಳನ್ನು ನಿಯೋಜಿಸಿದೆ. ನಮ್ಮ ಅಧಿಕಾರಿಗಳು ಇಲ್ಲಲ್ಲೇ